ಗೊತ್ತಿದೆ ಎಲ್ರಿಗೂ ಮೊಬೈಲ್ ನೋಡ್ತಾ ಕೂತಿರ್ತೀವಿ. ಕಳ್ಳ ನಮ್ಗೋಸ್ಕರ ಅಂತಾನೆ ಒಂದು ಬ್ಲಾಕ್ ಸ್ಪಾಟ್ ಗಳು ಕಾಯ್ತಾ ಇರ್ತಾನೆ. ಅವನೇನ್ ಮಾಡ್ತಾನೆ, ಒಂದು ದೊಣ್ಣೆ ಇಟ್ಕೊಂಡಿರ್ತಾನೆ, ಪಟ್ ಅಂತ ನಿಮ್ ಕೈ ಹೊಡಿತಾನೆ. ಹೊಡೆದಾಗ ಏನಾಗುತ್ತೆ, ನಿಮ್ ಕೈಲಿರೋ ಮೊಬೈಲ್ ಬಿದ್ದರೆ ಪರವಾಗಿಲ್ಲ, ಜೊತೆಗೆ ನೀವು ಬಿದ್ದೋದು ಏನ್ ಮಾಡ್ತೀರಾ? ನಿಮ್ಮ ಜಾಗನ ನಿಮ್ಮ ಮನೆಯಲ್ಲಿ ಯಾರು ತುಂಬೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ದಯವಿಟ್ಟು ನೀವು ಫುಡ್ ಬೋರ್ಡ್ ಅಲ್ಲಿ ಟ್ರಾವೆಲ್ ಮಾಡ್ತಾನೆ ಇದ್ರೆ ಜಾಗ ಇಲ್ಲ ಕೂರಕ್ಕೆ ಅಂತೇಳಿ ಅಂತ ಸಂದರ್ಭದಲ್ಲಿ ಮೊಬೈಲ್ ನ ಯೂಸ್ ಮಾಡಬೇಡಿ. ಸೇಫ್ ಆಗಿ ನಿಂತ್ಕೊಂಡು ಟ್ರಾವೆಲ್ ಮಾಡಿ. ನಮ್ ಜೀವ ನಮ್ಮ ಮನೆಯವರಿಗೆ ತುಂಬಾನೇ ಮುಖ್ಯ ಅಲ್ವಾ? ಹಾಗಾಗಿ ದಯವಿಟ್ಟು ಯಾರೇ ಕೂಡ ಫುಡ್ ಬೋರ್ಡ್ ಅಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ವಿಧಿ ಇಲ್ಲದೆ ಅಂದ್ರೆ ದಯವಿಟ್ಟು ಮೊಬೈಲ್ ಅಂತ ಬಳಸಲೇಬೇಡಿ. ಅಂದ್ರೆ 139 ಕಾಲ್ ಮಾಡಿ. ಮತ್ತೆ ನಿಮ್ಗೆ ಅಪರಿಚಿತ ವ್ಯಕ್ತಿಗಳು ಈಗ ಇಲ್ಲಿಂದ ಜಮ್ಮು ಕಾಶ್ಮೀರಕ್ಕೋ ಎಲ್ಗೋ ದಿಲ್ಲಿಗೋ ಹೋಗ್ತಾ ಇರ್ತೀರ, ಅಲ್ಲಿ ಟ್ರೈನ್ ಅಲ್ಲಿ ಸಾಮಾನ್ಯ ಎಲ್ಲಾ ತರದ ಪ್ಯಾಸೆಂಜರ್ ಬಂದು ಇಳಿದು ಹೋಗ್ತಾ ಇರ್ತಾರೆ. ಅಲ್ಲಿ ಕಳ್ಳನು ಇರ್ತಾನೆ, ನಮಗೆ ಗೊತ್ತಾಗಲ್ಲ. ಅವ್ನ ಏನ್ ಮಾಡ್ತಾನೆ, ಬಂದು ನಿಮ್ಮನ್ನ ಪರಿಚಯ ಮಾಡ್ಕೊಂಡ್ರೆ ಅವ್ನಿಗೆ ಗೊತ್ತಾಗುತ್ತೆ, ಓ ಇಲ್ಲ ಇವ್ರಿಗೆ ಟ್ರಿಪ್ ಹೋಗ್ತಿದ್ರೆ ಅಥವಾ ಏನೋ ಒಂದು ಇವ್ರ ಹತ್ರ ಏನೋ ಒಂದು ಇಂಪಾರ್ಟೆಂಟ್ ವಸ್ತು ಇರ್ಬೋದು, ಇವ್ನ ಕಳ್ತನ ಮಾಡಿದ್ರೆ ಅಂತ ಅವನೇನ್ ಮಾಡ್ತಾನೆ, ಆಲ್ರೆಡಿ ಪ್ಲಾನ್ ಮಾಡಿ ಮನೆಯಿಂದ ಹಾಲು, ಬಿಸ್ಕೆಟ್ ಅಥವಾ ಹಣ್ಣು ಈ ತರ ಏನಾದ್ರು ಒಂದು ಪದಾರ್ಥಗಳು ತಂದಿರ್ತಾರೆ. ಅವ್ರೇನ್ ಮಾಡ್ತಾರೆ, ದೇವ್ರ ಪ್ರಸಾದವಾಗಿರ್ಬೋದು. ನಾನು ಹೋಗಿದ್ದೆ ಅಲ್ಲಿ ಯಾವ್ದು ಪುರಿ ಜಗನ್ನಾಥಕ್ಕೆ ಹೋಗಿದ್ದೆ, ಆಂಧ್ರ ನಾನು ಡೆಲ್ಲಿಗೆ ಹೋಗ್ತಿದ್ವಿ, ಪ್ರಸಾದದಲ್ಲಿ ಕೂಡ ಹಾಕೊಡ್ತಾರೆ. ಕಳೆದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹಾಗಾಗಿ ದಯವಿಟ್ಟು ಪರಿಚಯ ಇಲ್ಲಿರುವಂತಹ ವ್ಯಕ್ತಿಗಳು ಯಾರಾದ್ರೂ ನಿಮ್ಮನ್ನ ಪರಿಚಯ ಮಾಡ್ಕೊಂಡು ಕುಡಿಯೋದಕ್ಕೆ ತಿನ್ನೋದಕ್ಕೆ ಕೊಟ್ಟಾಗ ಏನು ಇಸ್ಕೋಬೇಡಿ. ಅವ್ರು ಏನ್ ಮಾಡ್ತಾರೆ ಗೊತ್ತಾ, ಒಂದು ಲಿಕ್ವಿಡ್ ಇರುತ್ತೆ, ಇಲ್ಲಾಂದ್ರೆ ಪೌಡರ್ ಇರುತ್ತೆ. ನಾವು ಮುಖಕ್ಕೆ ಪೌಡರ್ ಆತರ ಪೌಡರ್ ಇರುತ್ತೆ, ಗೊತ್ತಾಗಲ್ಲ. ಅದೇನ್ ಮಾಡ್ತಾರೆ, ಅವರ ಉಗುರು ಟಿಪ್ ನಲ್ಲಿ ಜಸ್ಟ್ ಡಿಪ್ ಮಾಡ್ಕೋತಾರೆ ಅಷ್ಟೇ. ನಿಮಗೆ ಕೊಡೋ ಅಂತ ಆಹಾರದಲ್ಲಿ ಅದನ್ನ ಜಸ್ಟ್ ಡಿಪ್ ಮಾಡ್ಕೊಡೋದಷ್ಟೇ. ಅದು ಎಷ್ಟು ಪವರ್ ಇರುತ್ತೆ ಅಂದ್ರೆ ಜಸ್ಟ್ 5 to 10 minutes ಅಲ್ಲಿ ನಿಮ್ಮ ಪ್ರಜ್ಞೆ ಹೊಟ್ಟೋಗುತ್ತೆ. ಆಮೇಲೆ ಏನಾಗುತ್ತೆ, ನಿಮ್ಮ ಹತ್ರ ಏನ್ ವ್ಯಾಲ್ಯೂಬಲ್ಸ್ ಇತ್ತು, ನೀವು ಹೆಂಗಿರೋ ಟ್ರಿಪ್ ಹೋಗೋ ಸಾಮಾನ್ಯ ಅಲ್ಲಿ ಇಲ್ಲಿ ದುಡ್ಡು ಕಾಸಿಗೆ ಅಂತ ಒಂದು 5,000 ಇಟ್ಕೊಂಡೇ ಇರ್ತೀರ. ಯಾಕಂದ್ರೆ ಹೊರಗಡೆ ಹೋದಾಗ ಅಲ್ಲಿ ಟಿಕೆಟ್ ತಗೊಳಕ್ಕೆ ಇತ್ತಗಳಿಗೆ ಗೂಗಲ್ ಪೇ ಫೋನ್ ಪೇ ಇಲ್ಲಾಂದ್ರೆ ಮಿನಿಮಮ್ ಅಷ್ಟಲ್ಲಿ ಇಟ್ಕೊಂಡಿರ್ತಾರೆ ಅಂತ ಹೇಳಿ ನಿಮ್ಮ ಮೊಬೈಲ್ ಫೋನ್ ಇಂದ ಹಿಡಿದು ನಿಮ್ಮ ಹತ್ರ ಏನ್ ಇಂಪಾರ್ಟೆಂಟ್ ವಸ್ತುಗಳಿದೆ ಎಲ್ಲಾನು ತಗೊಂಡು ಅವ್ನು ನೆಕ್ಸ್ಟ್ ಸ್ಟೇಷನ್ ಇಟ್ಕೊಂಡ್ಬಿಡ್ತಾರೆ. ನಿಮ್ಮ ಪ್ರಜ್ಞೆ ಬಂದು ನೋಡ್ಬೇಕಾದ್ರೆ ನಿಮ್ ಲಗೇಜ್ಗಳು ಏನಿಲ್ಲ. ಅದು ಸಾಲದು ಅಂತ ಹೇಳಿ ನಾವು ಮಕ್ಳು ಕರ್ಕೊಂಡು ಟ್ರಾವೆಲ್ ಮಾಡ್ತಾ ಇರ್ತೀವಿ. ಇತ್ತೀಚೆಗೆ ಮಕ್ಕಳ ಕಳ್ತನಗಳು ಕೂಡ ಜಾಸ್ತಿ ಟ್ರೈನ್ ಅಲ್ಲೇ ಆಗ್ತಾ ಇದೆ. ಸ್ಪೆಷಲಿ ಹೆಣ್ಮಕ್ಳು ಕರ್ಕೊಂಡು ಟ್ರಾವೆಲ್ ಮಾಡ್ಬೇಕಾದ್ರೆ ದಯವಿಟ್ಟು ಹೆಣ್ಮಗು ಜೊತೆನೆ ಇಟ್ಕೊಂಡು ವಾಶ್ರೂಮ್ ಹೋಗ್ಬೇಕು ಅಂದ್ರೆ ಜೊತೆಲೇ ಹೋಗಿ ವಾಪಸ್ಸು ವಾಶ್ರೂಮ್ ಮುಗಿಸ್ಕೊಂಡು ಮತ್ತೆ ವಾಪಸ್ ಈ ದಿನ ನಮ್ಮ ಮಂಡ್ಯ ರೈಲ್ವೆ ನಿಲ್ದಾಣಕ್ಕೆ ನಮ್ಮ RPF ಇಲಾಖೆ ಕಡೆಯಿಂದ ಒಂದು ಗ್ರೂಪ್ ಅಂದ್ರೆ ನಮ್ಮ ಪ್ಯಾಸೆಂಜರ್ ಅವೇರ್ನೆಸ್ ಮಾಡೋದಕ್ಕೋಸ್ಕರ ನಮ್ಮ ಮಂಡ್ಯಕ್ಕೆ ಬಂದಿದೆ. ಆ ಒಂದು ಗ್ರೂಪ್ನಲ್ಲಿ ನಮ್ಮ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಅಂತ ಬಸವರಾಜ್ ಒಟ್ಟಾರ್ ಸಾರು, ಹಾಗೆ ನವ್ಯ ಮೇಡಮ್ ಅವರು ಎಲ್ಲರೂ ಬಂದಿದ್ದಾರೆ. ಇವತ್ತು ಯಾಕೆ ಅಂತ ಹೇಳಿದ್ರೆ ನಮ್ಮ ರೈಲ್ವೆ ನಿಲ್ದಾಣದಿಂದ ರೈಲ್ವೆಗೆ ಸುಮಾರು ನಮ್ಮ ರೈಲ್ವೆನಲ್ಲಿ ಎಷ್ಟೋ ಜನ ಈಗ ಪ್ರಯಾಣ ಮಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ಅವ್ರ ತಿಳುವಳಿಕೆ ಕೊಡೋಕ್ಕೋಸ್ಕರ ನಾವು ಒಂದು ಅವೇರ್ನೆಸ್ ಮಾಡ್ತಾ ಇದ್ದೀವಿ. ಆ ಅವೇರ್ನೆಸ್ ಅಲ್ಲಿ ಎಷ್ಟೋ ಹೆಣ್ಮಕ್ಳು ಕಿಟಕಿ ಪಕ್ಕದಲ್ಲಿ ಕುಂತ್ಕೊಂಡು ಇದು ಗೋಲ್ಡ್ ಹಾಕೊಂಡು ಹೋಗ್ತಾ ಇರ್ತಾರೆ. ಅವಾಗ ಎಷ್ಟೋ ಜನ ಕಳ್ಳರು ಕೀಳೋ ಚಾನ್ಸ್ ಇದೆ. ಅದರಿಂದ ಅವರು ಸೇಫ್ಟಿ ಆಗಿರ್ಬೇಕು ಅಂತ ಕೇಳ್ಕೊತಾ ಇದ್ದೀವಿ. ಫುಟ್ಬೋರ್ಡ್ ಅಲ್ಲಿ ಕೂರ್ತಾರೆ, ಅಲ್ಲೂ ಕೂರಬಾರ್ದು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ. ಹಾಗೇನೆ ಈಗ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಟ್ರಾವೆಲ್ ಮಾಡಬಾರ್ದು, ಅದನ್ನು ಕೇಳ್ಕೊತಾ ಇದ್ದೀವಿ. ಹಾಗೇನೆ ನಮ್ಮ ಪ್ಲಾಟ್ಫಾರ್ಮ್ಗಳಲ್ಲಿ ಈಗ ಆಫ್ ಸೈಡ್ ಎಷ್ಟೋ ಜನ ಸುಮಾರು ಹತ್ತಕ್ಕೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ. ಆತರ ಹೋಗ್ಬಾರ್ದು ಅಂತ ಹೇಳ್ತಾ ಇದೀವಿ. ಟ್ರಾಕ್ ದಾಟಬಾರದು, ಟ್ರಾಕ್ ಮೇಲೆ ನಡ್ಕೊಂಡು ಹೋಗಬಾರದು, ಈ ತರ ಎಲ್ಲ ಸುಮಾರು ಇದೆ. ಮೊಬೈಲ್ ಮತ್ತೆ ಫುಟ್ಬೋರ್ಡ್ ಅಲ್ಲಿ ಮೊಬೈಲ್ ನೋಡ್ತಾ ಇರ್ತಾರೆ. ಕಿಡಿಗೇಡಿಗಳು ಒಂದು ಕೋಲ್ ತಗೊಂಡು ಅದನ್ನ ಹೊಡೆಯುವಂತ ಸಂದರ್ಭ ಇದೆ. ಎಷ್ಟೋ ಜನ ಸುಮಾರು ನಮ್ಮ ಎರಿಯೂರಿಂದ ಕೆಂಗೇರಿವರೆಗೂ ಸುಮಾರು ಮೊಬೈಲ್ಗಳು ಅಥವಾ ಹೊಡೆದಿದ್ದಾರೆ. ಅದರಿಂದ ಅದಕ್ಕೆಲ್ಲ ಅವಕಾಶ ಮಾಡಿಕೊಡ್ಬೇಡಿ, ರೈಲ್ವೆಗೆ ಸಹಕಾರ ಮಾಡಬೇಕು ಅಂತೇಳಿ ಎಲ್ಲರಿಗೂ ನಾವು ಅವೇರ್ನೆಸ್ ಮುಖಾಂತರ ಅವ್ರಿಗೆ ತಿಳುವಳಿಕೆನ ಕೊಡ್ತಾ ಇದ್ದೀವಿ. ಹಾಗೇನೆ ಲೇಡೀಸ್ ಕಂಪಾರ್ಟ್ಮೆಂಟ್ ಅಲ್ಲಿ ಜೆಂಟ್ಸ್ ಟ್ರಾವೆಲ್ ಮಾಡಬಾರ್ದು, ಯಾಕೆಂತ ಹೇಳಿದ್ರೆ ಅದೊಂದು ಅಪರಾಧ. ಅದರಿಂದ ಅದನ್ನು ಕೂಡ ನಾವು ಅವ್ರಿಗೆ ತಿಳುವಳಿಕೆನ ನೀಡ್ತಾ ಇದ್ದೀವಿ.